ಕಾಂಗ್ರೆಸ್ನಲ್ಲಿ ಪರಿಷತ್ ಸ್ಥಾನಗಳ ಆಯ್ಕೆಯೇ ಕಗ್ಗಂಟಾಗಿ ಪರಿಣಮಿಸ್ತಾ ಇದೆ. ಸಿಎಂ ಮತ್ತು ರಾಹುಲ್ ಗಾಂಧಿ ಭೇಟಿಯ ಬಳಿಕವೇ ಪಟ್ಟಿಗೆ ಮುಕ್ತಿ ಸಿಗಲಿಕ್ಕಿದೆ. ಇದು ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಸ್ಟೋರಿ. ದಿನೇಶ್ ಅಮೀನ್ ಮಟ್ಟು ಮತ್ತು ರಮೇಶ್ ಬಾಬು ಅವರ ನೇಮಕಕ್ಕೆ ಹೈಕಮಾಂಡ್ ಅಪಸ್ವರವನ್ನ ಇಟ್ಟಿದೆ. ಇಬ್ಬರ ಆಯ್ಕೆಗೆ ಸಿದ್ದರಾಮಯ್ಯ ಅವರಿಂದಲೇ ಸ್ಪಷ್ಟನೆಯನ್ನ ಕೇಳಿದ್ದಾರೆ ವರಿಷ್ಠರು. ಸೋನಿಯಾ ಗಾಂಧಿ ಬಗ್ಗೆ ಈ ಹಿಂದೆ ದಿನೇಶ್ ಅಮೀನ್ ಮಟ್ಟು ಟೀಕೆಯನ್ನ ಮಾಡಿದ್ರು. ಇತ್ತೀಚೆಗಷ್ಟೇ ಪಕ್ಷಕ್ಕೆ ಬಂದಂತ ರಮೇಶ್ ಬಾಬು ನೇಮಕಕ್ಕೂ ಕೂಡ ಅಸಮಾಧಾನ ವ್ಯಕ್ತವಾಗ್ತಾ ಇದೆ. ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿ ಸ್ಪಷ್ಟನೆ ನೀಡುವವರೆಗೂ ಪಟ್ಟಿ ಫೈನಲ್ ಆಗಲ್ಲ. ಸದ್ಯದಲ್ಲೇ ರಾಹುಲ್ ಗಾಂಧಿ ಅವರನ್ನ ಭೇಟಿಗೆ ಮತ್ತೆ ದೆಹಲಿಗೆ ಸಿದ್ದರಾಮಯ್ಯ ಅವರು ಹೋಗ್ಲಿಕ್ಕಿದ್ದಾರೆ. ಸಿದ್ದರಾಮಯ್ಯ ಅವರ ಭೇಟಿಗೆ ಸಮಯಾವಕಾಶವನ್ನು ಕೂಡ ಹೇಳಿದ್ದಾರೆ. ಆ ಸಮಯಾವಕಾಶ ಸಿಗ್ತಾ ಇದ್ದಂತೆ ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ಹೋಗ್ಲಿಕ್ಕಿದ್ದಾರೆ. ದಿನೇಶ್ ಅಮೀನ್ ಮಟ್ಟು ಮತ್ತು ರಮೇಶ್ ಬಾಬು ಅವರ ಆಯ್ಕೆಗೆ ಹೈಕಮಾಂಡ್ ಅಪಸ್ವರವನ್ನೇ ಎತ್ತಿದೆ. ಈ ಹಿನ್ನೆಲೆ ಸ್ಪಷ್ಟನೆ ಸಿಗೋವರೆಗೂ ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಭೇಟಿಯಾದ ನಂತರವೇ ಇದಕ್ಕೆ ಫೈನಲ್ ರೂಪ ಸಿಗಲಿಕ್ಕಿದೆ. ಕಾಂಗ್ರೆಸ್ನಲ್ಲಿ ಪರಿಷತ್ ಸ್ಥಾನಗಳ ಆಯ್ಕೆಯೇ ಕಗ್ಗಂಟಾಗಿ ಪರಿಣಮಿಸ್ತಾ ಇದೆ. ಸಿಎಂ ಮತ್ತು ರಾಹುಲ್ ಗಾಂಧಿ ಭೇಟಿಯ ಬಳಿಕವೇ ಪಟ್ಟಿಗೆ ಮುಕ್ತಿ ಸಿಗಲಿಕ್ಕಿದೆ. ಇದು ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಸ್ಟೋರಿ. ದಿನೇಶ್ ಅಮೀನ್ ಮಟ್ಟು ಮತ್ತು ರಮೇಶ್ ಬಾಬು ಅವರ ನೇಮಕಕ್ಕೆ ಹೈಕಮಾಂಡ್ ಅಪಸ್ವರವನ್ನ ಇಟ್ಟಿದೆ. ಇಬ್ಬರ ಆಯ್ಕೆಗೆ ಸಿದ್ದರಾಮಯ್ಯ ಅವರಿಂದಲೇ ಸ್ಪಷ್ಟನೆಯನ್ನ ಕೇಳಿದ್ದಾರೆ ವರಿಷ್ಠರು. ಸೋನಿಯಾ ಗಾಂಧಿ ಬಗ್ಗೆ ಈ ಹಿಂದೆ ದಿನೇಶ್ ಅಮೀನ್ ಮಟ್ಟು ಟೀಕೆಯನ್ನ ಮಾಡಿದ್ರು. ಇತ್ತೀಚೆಗಷ್ಟೇ ಪಕ್ಷಕ್ಕೆ ಬಂದಂತ ರಮೇಶ್ ಬಾಬು ನೇಮಕಕ್ಕೂ ಕೂಡ ಅಸಮಾಧಾನ ವ್ಯಕ್ತವಾಗ್ತಾ ಇದೆ. ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿ ಸ್ಪಷ್ಟನೆ ನೀಡುವವರೆಗೂ ಪಟ್ಟಿ ಫೈನಲ್ ಆಗಲ್ಲ. ಸದ್ಯದಲ್ಲೇ ರಾಹುಲ್ ಗಾಂಧಿ ಅವರನ್ನ ಭೇಟಿಗೆ ಮತ್ತೆ ದೆಹಲಿಗೆ ಸಿದ್ದರಾಮಯ್ಯ ಅವರು ಹೋಗ್ಲಿಕ್ಕಿದ್ದಾರೆ. ಸಿದ್ದರಾಮಯ್ಯ ಅವರ ಭೇಟಿಗೆ ಸಮಯಾವಕಾಶವನ್ನು ಕೂಡ ಹೇಳಿದ್ದಾರೆ. ಆ ಸಮಯಾವಕಾಶ ಸಿಗ್ತಾ ಇದ್ದಂತೆ ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ಹೋಗ್ಲಿಕ್ಕಿದ್ದಾರೆ. ದಿನೇಶ್ ಅಮೀನ್ ಮಟ್ಟು ಮತ್ತು ರಮೇಶ್ ಬಾಬು ಅವರ ಆಯ್ಕೆಗೆ ಹೈಕಮಾಂಡ್ ಅಪಸ್ವರವನ್ನ ಎತ್ತಿದೆ. ಈ ಹಿನ್ನೆಲೆ ಸ್ಪಷ್ಟನೆ ಸಿಗೋವರೆಗೂ ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಭೇಟಿಯಾದ ನಂತರವೇ ಇದಕ್ಕೆ ಫೈನಲ್ ರೂಪ ಸಿಗಲಿಕ್ಕಿದೆ. ಕಾಂಗ್ರೆಸ್ನಲ್ಲಿ ಪರಿಷತ್ ಸ್ಥಾನಗಳ ಆಯ್ಕೆಯೇ ಕಗ್ಗಂಟಾಗಿ ಪರಿಣಮಿಸ್ತಾ ಇದೆ. ಸಿಎಂ ಮತ್ತು ರಾಹುಲ್ ಗಾಂಧಿ ಭೇಟಿಯ ಬಳಿಕವೇ ಪಟ್ಟಿಗೆ ಮುಕ್ತಿ ಸಿಗಲಿಕ್ಕಿದೆ. ಇದು ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಸ್ಟೋರಿ. ದಿನೇಶ್ ಅಮೀನ್ ಮಟ್ಟು ಮತ್ತು ರಮೇಶ್ ಬಾಬು ಅವರ ನೇಮಕಕ್ಕೆ ಹೈಕಮಾಂಡ್ ಅಪಸ್ವರವನ್ನ ಇಟ್ಟಿದೆ. ಇಬ್ಬರ ಆಯ್ಕೆಗೆ ಸಿದ್ದರಾಮಯ್ಯ ಅವರಿಂದಲೇ ಸ್ಪಷ್ಟನೆಯನ್ನ ಕೇಳಿದ್ದಾರೆ ವರಿಷ್ಠರು. ಸೋನಿಯಾ ಗಾಂಧಿ ಬಗ್ಗೆ ಈ ಹಿಂದೆ ದಿನೇಶ್ ಅಮೀನ್ ಮಟ್ಟು ಟೀಕೆಯನ್ನ ಮಾಡಿದ್ರು. ಇತ್ತೀಚೆಗಷ್ಟೇ ಪಕ್ಷಕ್ಕೆ ಬಂದಂತ ರಮೇಶ್ ಬಾಬು ನೇಮಕಕ್ಕೂ ಕೂಡ ಅಸಮಾಧಾನ ವ್ಯಕ್ತವಾಗ್ತಾ ಇದೆ. ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿ ಸ್ಪಷ್ಟನೆ ನೀಡುವವರೆಗೂ ಪಟ್ಟಿ ಫೈನಲ್ ಆಗಲ್ಲ. ಸದ್ಯದಲ್ಲೇ ರಾಹುಲ್ ಗಾಂಧಿ ಅವರನ್ನ ಭೇಟಿಗೆ ಮತ್ತೆ ದೆಹಲಿಗೆ ಸಿದ್ದರಾಮಯ್ಯ ಅವರು ಹೋಗ್ಲಿಕ್ಕಿದ್ದಾರೆ. ಸಿದ್ದರಾಮಯ್ಯ ಅವರ ಭೇಟಿಗೆ ಸಮಯಾವಕಾಶವನ್ನು ಕೂಡ ಹೇಳಿದ್ದಾರೆ. ಆ ಸಮಯಾವಕಾಶ ಸಿಗ್ತಾ ಇದ್ದಂತೆ ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ಹೋಗ್ಲಿಕ್ಕಿದ್ದಾರೆ. ದಿನೇಶ್ ಅಮೀನ್ ಮಟ್ಟು ಮತ್ತು ರಮೇಶ್ ಬಾಬು ಅವರ ಆಯ್ಕೆಗೆ ಹೈಕಮಾಂಡ್ ಅಪಸ್ವರವನ್ನ ಎತ್ತಿದೆ. ಈ ಹಿನ್ನೆಲೆ ಸ್ಪಷ್ಟನೆ ಸಿಗೋವರೆಗೂ ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಭೇಟಿಯಾದ ನಂತರವೇ ಇದಕ್ಕೆ ಫೈನಲ್ ರೂಪ ಸಿಗಲಿಕ್ಕಿದೆ. ಕಾಂಗ್ರೆಸ್ನಲ್ಲಿ ಪರಿಷತ್ ಸ್ಥಾನಗಳ ಆಯ್ಕೆಯೇ ಕಗ್ಗಂಟಾಗಿ ಪರಿಣಮಿಸ್ತಾ ಇದೆ. ಸಿಎಂ ಮತ್ತು ರಾಹುಲ್ ಗಾಂಧಿ ಭೇಟಿಯ ಬಳಿಕವೇ ಪಟ್ಟಿಗೆ ಮುಕ್ತಿ ಸಿಗಲಿಕ್ಕಿದೆ. ಇದು ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಸ್ಟೋರಿ. ದಿನೇಶ್ ಅಮೀನ್ ಮಟ್ಟು ಮತ್ತು ರಮೇಶ್ ಬಾಬು ಅವರ ನೇಮಕಕ್ಕೆ ಹೈಕಮಾಂಡ್ ಅಪಸ್ವರವನ್ನ ಇಟ್ಟಿದೆ. ಇಬ್ಬರ ಆಯ್ಕೆಗೆ ಸಿದ್ದರಾಮಯ್ಯ ಅವರಿಂದಲೇ ಸ್ಪಷ್ಟನೆಯನ್ನ ಕೇಳಿದ್ದಾರೆ ವರಿಷ್ಠರು. ಸೋನಿಯಾ ಗಾಂಧಿ ಬಗ್ಗೆ ಈ ಹಿಂದೆ ದಿನೇಶ್ ಅಮೀನ್ ಮಟ್ಟು ಟೀಕೆಯನ್ನ ಮಾಡಿದ್ರು. ಇತ್ತೀಚೆಗಷ್ಟೇ ಪಕ್ಷಕ್ಕೆ ಬಂದಂತ ರಮೇಶ್ ಬಾಬು ನೇಮಕಕ್ಕೂ ಕೂಡ ಅಸಮಾಧಾನ ವ್ಯಕ್ತವಾಗ್ತಾ ಇದೆ. ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿ ಸ್ಪಷ್ಟನೆ ನೀಡುವವರೆಗೂ ಪಟ್ಟಿ ಫೈನಲ್ ಆಗಲ್ಲ. ಸದ್ಯದಲ್ಲೇ ರಾಹುಲ್ ಗಾಂಧಿ ಅವರನ್ನ ಭೇಟಿಗೆ ಮತ್ತೆ ದೆಹಲಿಗೆ ಸಿದ್ದರಾಮಯ್ಯ ಅವರು ಹೋಗ್ಲಿಕ್ಕಿದ್ದಾರೆ. ಸಿದ್ದರಾಮಯ್ಯ ಅವರ ಭೇಟಿಗೆ ಸಮಯಾವಕಾಶವನ್ನು ಕೂಡ ಹೇಳಿದ್ದಾರೆ. ಆ ಸಮಯಾವಕಾಶ ಸಿಗ್ತಾ ಇದ್ದಂತೆ ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ಹೋಗ್ಲಿಕ್ಕಿದ್ದಾರೆ. ದಿನೇಶ್ ಅಮೀನ್ ಮಟ್ಟು ಮತ್ತು ರಮೇಶ್ ಬಾಬು ಅವರ ಆಯ್ಕೆಗೆ ಹೈಕಮಾಂಡ್ ಅಪಸ್ವರವನ್ನ ಎತ್ತಿದೆ. ಈ ಹಿನ್ನೆಲೆ ಸ್ಪಷ್ಟನೆ ಸಿಗೋವರೆಗೂ ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಭೇಟಿಯಾದ ನಂತರವೇ ಇದಕ್ಕೆ ಫೈನಲ್ ರೂಪ ಸಿಗಲಿಕ್ಕಿದೆ. ಕಾಂಗ್ರೆಸ್ನಲ್ಲಿ ಪರಿಷತ್ ಸ್ಥಾನಗಳ ಆಯ್ಕೆಯೇ ಕಗ್ಗಂಟಾಗಿ ಪರಿಣಮಿಸ್ತಾ ಇದೆ. ಸಿಎಂ ಮತ್ತು ರಾಹುಲ್ ಗಾಂಧಿ ಭೇಟಿಯ ಬಳಿಕವೇ ಪಟ್ಟಿಗೆ ಮುಕ್ತಿ ಸಿಗಲಿಕ್ಕಿದೆ. ಇದು ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಸ್ಟೋರಿ.
ದಿನೇಶ್ ಅಮೀನ್ ಮಟ್ಟು ಮತ್ತು ರಮೇಶ್ ಬಾಬು ಅವರ ನೇಮಕಕ್ಕೆ ಹೈಕಮಾಂಡ್ ಅಪಸ್ವರವನ್ನ ಎತ್ತಿದೆ. ಇಬ್ಬರ ಆಯ್ಕೆಗೆ ಸಿದ್ದರಾಮಯ್ಯ ಅವರಿಂದಲೇ ಸ್ಪಷ್ಟನೆಯನ್ನ ಕೇಳಿದ್ದಾರೆ ವರಿಷ್ಠರು. ಸೋನಿಯಾ ಗಾಂಧಿ ಬಗ್ಗೆ ಈ ಹಿಂದೆ ದಿನೇಶ್ ಅಮೀನ್ ಮಟ್ಟು ಟೀಕೆಯನ್ನ ಮಾಡಿದ್ರು. ಇತ್ತೀಚೆಗಷ್ಟೇ ಪಕ್ಷಕ್ಕೆ ಬಂದಂತ ರಮೇಶ್ ಬಾಬು ನೇಮಕಕ್ಕೂ ಕೂಡ ಅಸಮಾಧಾನ ವ್ಯಕ್ತವಾಗ್ತಾ ಇದೆ. ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿ ಸ್ಪಷ್ಟನೆ ನೀಡುವವರೆಗೂ ಪಟ್ಟಿ ಫೈನಲ್ ಆಗಲ್ಲ. ಸದ್ಯದಲ್ಲೇ ರಾಹುಲ್ ಗಾಂಧಿ ಅವರನ್ನ ಭೇಟಿಗೆ ಮತ್ತೆ ದೆಹಲಿಗೆ ಸಿದ್ದರಾಮಯ್ಯ ಅವರು ಹೋಗ್ಲಿಕ್ಕಿದ್ದಾರೆ. ಸಿದ್ದರಾಮಯ್ಯ ಅವರ ಭೇಟಿಗೆ ಸಮಯಾವಕಾಶವನ್ನು ಕೂಡ ಹೇಳಿದ್ದಾರೆ. ಆ ಸಮಯಾವಕಾಶ ಸಿಗ್ತಾ ಇದ್ದಂತೆ ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ಹೋಗ್ಲಿಕ್ಕಿದ್ದಾರೆ. ದಿನೇಶ್ ಅಮೀನ್ ಮಟ್ಟು ಮತ್ತು ರಮೇಶ್ ಬಾಬು ಅವರ ಆಯ್ಕೆಗೆ ಹೈಕಮಾಂಡ್ ಅಪಸ್ವರವನ್ನೇ ಎತ್ತಿದೆ. ಈ ಹಿನ್ನೆಲೆ ಸ್ಪಷ್ಟನೆ ಸಿಗೋವರೆಗೂ ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಭೇಟಿಯಾದ ನಂತರವೇ ಇದಕ್ಕೆ ಫೈನಲ್ ರೂಪ ಸಿಗಲಿಕ್ಕಿದೆ. ಇನ್ನು ಕಾಂಗ್ರೆಸ್ನಲ್ಲಿ ಪರಿಷತ್ ಸ್ಥಾನಗಳ ಆಯ್ಕೆಯೇ ಕಗ್ಗಂಟಾಗಿ ಪರಿಣಮಿಸ್ತಾ ಇದೆ. ಸಿಎಂ ಮತ್ತು ರಾಹುಲ್ ಗಾಂಧಿ ಭೇಟಿಯ ಬಳಿಕವೇ ಪಟ್ಟಿಗೆ ಮುಕ್ತಿ ಸಿಗಲಿಕ್ಕಿದೆ. ಇದು ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಸ್ಟೋರಿ. ದಿನೇಶ್ ಅಮೀನ್ ಮಟ್ಟು ಮತ್ತು ರಮೇಶ್ ಬಾಬು ಅವರ ನೇಮಕಕ್ಕೆ ಹೈಕಮಾಂಡ್ ಅಪಸ್ವರವನ್ನ ಎತ್ತಿದೆ. ಇಬ್ಬರ ಆಯ್ಕೆಗೆ ಸಿದ್ದರಾಮಯ್ಯ ಅವರಿಂದಲೇ ಸ್ಪಷ್ಟನೆಯನ್ನ ಕೇಳಿದ್ದಾರೆ ವರಿಷ್ಠರು. ಸೋನಿಯಾ ಗಾಂಧಿ ಬಗ್ಗೆ ಈ ಹಿಂದೆ ದಿನೇಶ್ ಅಮೀನ್ ಮಟ್ಟು ಟೀಕೆಯನ್ನ ಮಾಡಿದ್ರು. ಇತ್ತೀಚೆಗಷ್ಟೇ ಪಕ್ಷಕ್ಕೆ ಬಂದಂತ ರಮೇಶ್ ಬಾಬು ನೇಮಕಕ್ಕೂ ಕೂಡ ಅಸಮಾಧಾನ ವ್ಯಕ್ತವಾಗ್ತಾ ಇದೆ. ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿ ಸ್ಪಷ್ಟನೆ ನೀಡುವವರೆಗೂ ಪಟ್ಟಿ ಫೈನಲ್ ಆಗಲ್ಲ. ಸದ್ಯದಲ್ಲೇ ರಾಹುಲ್ ಗಾಂಧಿ ಅವರನ್ನ ಭೇಟಿಗೆ ಮತ್ತೆ ದೆಹಲಿಗೆ ಸಿದ್ದರಾಮಯ್ಯ ಅವರು ಹೋಗ್ಲಿಕ್ಕಿದ್ದಾರೆ. ಸಿದ್ದರಾಮಯ್ಯ ಅವರ ಭೇಟಿಗೆ ಸಮಯಾವಕಾಶವನ್ನು ಕೂಡ ಹೇಳಿದ್ದಾರೆ. ಆ ಸಮಯಾವಕಾಶ ಸಿಗ್ತಾ ಇದ್ದಂತೆ ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ಹೋಗ್ಲಿಕ್ಕಿದ್ದಾರೆ. ದಿನೇಶ್ ಅಮೀನ್ ಮಟ್ಟು ಮತ್ತು ರಮೇಶ್ ಬಾಬು ಅವರ ಆಯ್ಕೆಗೆ ಹೈಕಮಾಂಡ್ ಅಪಸ್ವರವನ್ನ ಎತ್ತಿದೆ. ಈ ಹಿನ್ನೆಲೆ ಸ್ಪಷ್ಟನೆ ಸಿಗೋವರೆಗೂ ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಭೇಟಿಯಾದ ನಂತರವೇ ಇದಕ್ಕೆ ಫೈನಲ್ ರೂಪ ಸಿಗಲಿಕ್ಕಿದೆ. ಇನ್ನು ಕಾಂಗ್ರೆಸ್ನಲ್ಲಿ ಪರಿಷತ್ ಸ್ಥಾನಗಳ ಆಯ್ಕೆಯೇ ಕಗ್ಗಂಟಾಗಿ ಪರಿಣಮಿಸ್ತಾ ಇದೆ. ಸಿಎಂ ಮತ್ತು ರಾಹುಲ್ ಗಾಂಧಿ ಭೇಟಿಯ ಬಳಿಕವೇ ಪಟ್ಟಿಗೆ ಮುಕ್ತಿ ಸಿಗಲಿಕ್ಕಿದೆ. ಇದು ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಸ್ಟೋರಿ. ದಿನೇಶ್ ಅಮೀನ್ ಮಟ್ಟು ಮತ್ತು ರಮೇಶ್ ಬಾಬು ಅವರ ನೇಮಕಕ್ಕೆ ಹೈಕಮಾಂಡ್ ಅಪಸ್ವರವನ್ನ ಎತ್ತಿದೆ. ಇಬ್ಬರ ಆಯ್ಕೆಗೆ ಸಿದ್ದರಾಮಯ್ಯ ಅವರಿಂದಲೇ ಸ್ಪಷ್ಟನೆಯನ್ನ ಕೇಳಿದ್ದಾರೆ ವರಿಷ್ಠರು. ಸೋನಿಯಾ ಗಾಂಧಿ ಬಗ್ಗೆ ಈ ಹಿಂದೆ ದಿನೇಶ್ ಅಮೀನ್ ಮಟ್ಟು ಟೀಕೆಯನ್ನ ಮಾಡಿದ್ರು. ಇತ್ತೀಚೆಗಷ್ಟೇ ಪಕ್ಷಕ್ಕೆ ಬಂದಂತ ರಮೇಶ್ ಬಾಬು ನೇಮಕಕ್ಕೂ ಕೂಡ ಅಸಮಾಧಾನ ವ್ಯಕ್ತವಾಗ್ತಾ ಇದೆ. ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿ ಸ್ಪಷ್ಟನೆ ನೀಡುವವರೆಗೂ ಪಟ್ಟಿ ಫೈನಲ್ ಆಗಿದೆ.